ನೋಡಿ ನೋಡಿ ಗಾಯ್ಸ್ ಹೆಂಗ್ ತಿಂತಿದ್ದಾರೆ ಮ್ಯಾಂಗೋ ಐಸ್ ಕ್ರೀಮ್ ನ. ಏಯ್ ಸಣ್ಣಮ್ಮ ಸಾಕು ನಿಮ್ಗೆ, ಎಷ್ಟು ತೀಟೆ ನೋಡಿ ಗಾಯ್ಸ್ ನಮ್ ಸಣ್ಣವರು ಹೆಂಗ್ ಆಡ್ತಿದಾರೆ ನೋಡಿ ಗಾಯ್ಸ್. ಇವ್ರಿಬ್ರಿಗೆ ಮ್ಯಾಂಗೋ ತೆಕ್ಕೊಟ್ಬಿಟ್ಟು ಐಸ್ ಕ್ರೀಮ್ ನ ಅದಕ್ಕೆ ನಾವು ದಪ್ಪ ಆಗೋದು, ಅವಳು ತಿನ್ಲಿಕ್ಕೆ ಕೊಡಲ್ಲ. ಬರ್ಡೇ ಇದೆ ಆಯ್ತಾ, ಇದೇ ಮಂತ್ ಏಪ್ರಿಲ್ ಮಂತ್ ಅಲ್ಲಿ ಇದೆ. ಧನ್ಯಾ ಅವರ ಬರ್ತಡೇ. ಧನ್ಯಾ ಅವ್ರ ಬರ್ತಡೇ ಯಾವಾಗ ಅಂತ ಗೆಸ್ ಮಾಡಿ ಗಾಯ್ಸ್. ಕೋಲ್ಡ್ ಐಟಮ್ಸ್ ಏನೋ ತಿನ್ಬೇಡಿ ಅಂತಿದೀನಿ, ಇವತ್ತು ಐಸ್ ಕ್ರೀಮ್ ತಿಂದಿ ಸಾಕಾಗ್ಲಿಲ್ವಾ? ಬಿಸಿ ಮಾಡಿ ಕೊಡಿ ನಂಗೆ. ಅಯ್ಯೋ ಇವಳ ಗಂಡನಿಗೆ ಎಷ್ಟು ಸಲ ಹೇಳೋದು ಮನೆಯೊಳಗೆ ಸ್ಲಿಪ್ಪರ್ ಬಿಡ್ಬಾರ್ದು ಅಂತ. ಏನು 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 ಐ ಲವ್ ಯು. ಐ ಲವ್ ಯು ಟು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನನ್ನ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಮನೇಲಿ ಯಾರ್ಯಾರು ಇದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಗಾಯ್ಸ್ ನಮ್ಮ ಧನ್ಯಾ ಅವರು ಬೆಳಗ್ಗೆನೆ ಎದ್ದು ರೆಡಿಯಾಗಿ ಕೂತಿದ್ದಾರೆ. ಅವ್ರ ಬಾಯ್ ಫ್ರೆಂಡ್ ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಮಾ. ಏನು ನೀವೆಲ್ವಾ ರೆಡಿ ಆಗ್ಲಿಕ್ಕೆ ಹೇಳಿದ್ರು, ಪ್ರಮೋಷನ್ ಮಾಡ್ಲಿಕ್ಕೆ ಇದೆ ಅಂತ. ಅವ್ರು ಸತ್ಯ ಅಂತ ಅನ್ಕೊಳ್ತಾರೆ ಮತ್ತೆ. ಗಾಯ್ಸ್ ಅವರು ಇವತ್ತು ಒಂದು ಪ್ರಮೋಷನ್ ಶೂಟ್ ಇದೆ ಮಾರ್ನಿಂಗ್ಗೆ. ಸೊ ಅದನ್ನ ಶೂಟ್ ಮಾಡಿಸೋದಕ್ಕೆ ಧನ್ಯಾ ಅವ್ರಿಗೆ ಬೇಗ ಎದೋಳಿ ಅಂತ ಹೇಳಿದೆ. ಅವ್ರಿಗೆ ಹೇಳಿ ರೆಡಿ ಮಾಡಿಸಿ, ನಾವೇ ಇನ್ನೂ ರೆಡಿ ಆಗಿಲ್ಲ. ಹೌದು, ನನ್ಗೆ ಬೈದು ನೀವು ರೆಡಿ ಆಗ ಅಂತ ಹೇಳಿ ರೆಡಿ ಆದೆ. ನೀವೆಲ್ಲಿ ರೆಡಿ ಆಗಿದ್ರಿ? ನಾವ್ ರೆಡಿ ಆಗ್ತೀವಿ ಮಾ, ನಾವ್ ಎಡಿಟ್ ಮಾಡ್ತಿದ್ವಲ್ಲ ಅದಕ್ಕೆ ಅಷ್ಟೇ. ಬೇಗ ರೆಡಿ ಆಗ್ತೀವಿ. ಓಟ್ಸ್ ಮಾಡ್ತಿದ್ದಾರೆ ಬೆಳಗ್ಗೆನೆ ಎದ್ದು. ಅವರು ಕೂಡ ಪಾಪ ಬೆಳಗ್ಗೆನೆ ಎಡಿಟ್ ಮಾಡ್ತಾ ಇದ್ರು. ಮತ್ತೆ ಮಾ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಶೂಟ್ ಇದೆ, 2 ಕಡೆ ಶೂಟಿಗೆ ಹೋಗ್ಬೇಕು, ಹಾಗೆ ಮನೆಯಲ್ಲಿ ವಿಡಿಯೋ ಮಾಡೋಕಿದೆ ಗೈಸ್. ನೆನ್ನೆ ಮಾಡ್ಕೊಂಡು ಬಂದಿದ್ದು ಪೆಂಡಿಂಗ್ ಉಳ್ಕೊಂಡಿದೆ ಗಾಯ್ಸ್. ಸೊ ಅದರದ್ದು ಕಂಟೆಂಟ್ ಮಾಡ್ಬೇಕೀಗ. ಅದಕ್ಕೆ ಧನ್ಯಾ ಅವರು ಮತ್ತೆ ಇವಾಗ ಸಣ್ಣ ಅವರು ಕೂಡ ರೆಡಿ ಆಗ್ಬೇಕು. ಫಸ್ಟ್ ಎಲ್ಲರೂ ಟಿಫನ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ? ಹೌದು, ನೋಡಿ ಹಣೆಯಲ್ಲಿ ಪಿಂಪಲ್ ಆಗಿದೆ. ಹಣೆಯಲ್ಲಿ ಪಿಂಪಲ್ ಆಗಿದೆ. ಮತ್ತೆ ನಿನ್ನೆ ಉತ್ತರ ಕರ್ನಾಟಕ ಸ್ಟೈಲ್ ಊಟ ತಿಂದ್ರು ಸಣ್ಣ, ಅದು ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಅವ್ರಿಗೆ, ಜಾಸ್ತಿ ಖಾರ ತಿಂದ್ರು ಅಲ್ವಮ್ಮ? ಹೌದು. ಶುಗರ್ ಹಾಕ್ಲಾ? ಅದಕ್ಕೆ ಓಟ್ಸಿಗ? ಯಾಕೆ ನಿಮ್ಗೆ ಸಪ್ಪೆ ಸಪ್ಪೆ ಅನ್ಸುತ್ತೆ ಅಂತನಾ? ಸ್ವಲ್ಪ ಹೋಯ್ತಾನೆ ಇಲ್ಲ, ಇವಾಗ ಗಂಟ್ಲಿಂದ ಕಡೆ ಇಳಿತಾನೆ ಇಲ್ಲ. ನೆನೆ ಅಷ್ಟು ಖಾರ ತಿಂದಿದ್ದೀರಾ ನೀವು, ಅದಕ್ಕೇನೆ. ಸೂಪರ್ ಆಗಿದೆ ಅಣ್ಣ, ಸೂಪರ್ ಆಗಿದೆ, ಸಕ್ಕತ್ತಾಗಿ ಮಾಡಿದೀರಾ ಅಮ್ಮ, ಸೂಪರ್ ಅಮ್ಮ ಅಂತ ಹೇಳಿ. ಅದೇನೋ ಚೆನ್ನಾಗಿತ್ತು. ಒಂದ್ ಸ್ವಲ್ಪ ಶುಗರ್ ಹಾಕ್ತೀನಿ. ಸರಿ ಹಾಕಿ. ಇವ್ರು ನೋಡಿ ಹೆಂಗ್ ನಗ್ತಾ ಇದಾರೆ. ಅದು ನಿಮ್ ತಂಗಿಗೆ ಆಗಲ್ಲ ಅಲ್ವಾ ಅಮ್ಮ? ಹೌದು, ಆದ್ರೆ ಎಲ್ಲರಿಗಿಂತ ಜಾಸ್ತಿ ತಿಂದದೆ ಅವಳು. ಇವಾಗ ಎಲ್ಲರಿಗಿಂತ ಜಾಸ್ತಿ ಮೋಸ ಮಾಡ್ತಿರೋದು. ಇಲ್ಲ, ಹೋದ್ಸಲಿ ಸಣ್ಣವ್ರು ತಿಂದಾಗ ಏನೂ ಪ್ರಾಬ್ಲಮ್ ಆಗಿರ್ಲಿಲ್ಲ ಗೈಸ್. ಈ ಸಲಿ ಅಷ್ಟೇನೆ ಅವ್ರಿಗೆ ಆತರ ಆಗಿದ್ದು. ಏನಿಲ್ಲ, ಇವಾಗ ನಾರ್ಮಲ್ ಆಗಿದ್ದಾರೆ ಅವರು. ಸ್ವಲ್ಪ ಡಲ್ ಆಗಿದ್ದಾರೆ ಈಗ ಅಷ್ಟೇ. ಫುಡ್ ಅವ್ರಿಗೆ ಸೇರ್ತಿಲ್ಲ. ಏನ್ಮಾ? ಏನಾಗಿಲ್ಲ ನನಗೆ, ಏನಾಗಿಲ್ಲ ಅಂದ್ರೆ ಖಾರ ತಿಂದು ಫುಡ್ಡು ನಿಮ್ಗೆ ಸೇರ್ತಿಲ್ಲ ಇವತ್ತು ಬೆಳಗ್ಗೆ ಅಲ್ವಾ? ಸರಿ ಸರಿ, ಇವಾಗ ಫಸ್ಟ್ ಬೇಗ ತಿನ್ಬೋಣ ಟಿಫನ್, ಶೂಟ್ ಮಾಡೋಣ. ಚೂರಿ ಇನ್ನೂ ಎದ್ದಿಲ್ವಾ? ಚೂರಿನ ಎಬ್ಬರಿಸಿ ನೋಡಿ ಗಾಯ್ಸ್. ಹಾಲಲ್ಲಿ ಮಲಗಿದ್ದ, ಎದ್ದು ಮತ್ತೆ ರೂಮಲ್ಲಿ ಬಂದು ಮಲ್ಕೊಂಡವನೆ. 3 ಸಲ ಶಿಫ್ಟ್ ಆಗೋನ್ ಇವತ್ತು. ಒಳ್ಳೆ ನಿದ್ದೆ. ಏನೋ ಚಡ್ಡಿ ಬಿಚ್ಚಿಬಿಟ್ಟಿದ್ಯಾ? ಏಪ್ರಿಲ್ ಅಲ್ಲಿ ಬರೀ ಏಪ್ರಿಲ್ ಫುಲ್ಗಳೇ ಆಗ್ತಾ ಇದೆ ಗಾಯ್ಸ್. ನೆನೆ ನಮ್ಮ ಅಪ್ಪನು ನಮ್ಮ ಸಣ್ಣವ್ರಿಗೆ ಏಪ್ರಿಲ್ ಫುಲ್ ಮಾಡಕ್ ನೋಡಿದ್ರು. ಕಾಲ್ ಮಾಡಿ ನಾವು ಶೂಟಿಂಗ್ ಹೋಗ್ತಾ ಇದ್ವಿ ಆಯ್ತಾ, ಕಾಲ್ ಮಾಡಿ ಸಡನ್ ಆಗಿ ಹೇಳಿದ್ರು ಏನಂತ ಅಂದ್ರೆ, ಅದೇನೋ ಏನೋ ಪಾಕೆಟಲ್ಲಿ ಕೀ ಇದೆ, ಪಾಕೆಟಲ್ಲಿ ಕೀ ಇದೆ. ಪಾಕೆಟ್ ನಾನು ಮನೇಲೇ ಇಲ್ಲಪ್ಪ, ಹೆಂಗ್ ಪಾಕೆಟ್ ನೋಡ್ಲಿ ಅಂತ ಹೇಳ್ತಿದ್ದೀನಿ ನಾನು. ಇಲ್ಲ, ಮುನ್ನು ಪಾಕೆಟಲ್ಲಿ ಕೀ ಇದೆ ಅಂತವ್ರೆ. ನಾನು ಏನ್ ಕೀ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಏಪ್ರಿಲ್ ಫುಲ್ ಅಂದ್ರು. ಆ ಕ್ಷಣ ನಾನು ಅವರಿಗೆ ರಿಪೀಟ್ ಆಗಿ ನನ್ನ ಕಡೆಯಿಂದ ಏಪ್ರಿಲ್ ಫುಲ್ ಮಾಡಿದೆ. ಅಪ್ಪ ಇವತ್ತು ಬಿದ್ದೋದೆ, ನಾನು ಕಾಲಿಗೆ ಏಟಾಗೋಯ್ತು ಅಂತ ಅಂದೆ. ಹೌದಾ, ಎಲ್ಲಿ ಬಿದ್ದೋದೆ ಅಂದು, ಸ್ಟೆಪ್ಸ್ ಅಲ್ಲಿ ಬಿದ್ದೋದೆ. ಆಮೇಲೆ ಅಂದೆ ಏಪ್ರಿಲ್ ಫುಲ್ ಅಂದ್ಬಿಟ್ಟೆ ನಾನು. ನಿಮ್ಗೆ ಯಾರು ಏಪ್ರಿಲ್ ಫುಲ್ ಮಾಡಿದ್ರು? ಅಯ್ಯೋ, ನೀವು ಎಷ್ಟು ಸೆಕೆಂಡಿಗೂ ಮಾಡ್ತಿದ್ರಲ್ಲ ಚೂರಿ ಎಲ್ಲ. ಇನ್ನೊಂದೇನ್ ಗೊತ್ತಾ ಗೈಸ್, ಒಂದು ಏಪ್ರಿಲ್ ಫುಲ್ ಪ್ಲಸ್ ಪ್ರ್ಯಾಂಕ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರ್ತಿದೆ. ಯಾರಿಗೆ ಮಾಡಿರೋದಂತ ನೀವೇ ನೋಡಿ, ಪಕ್ಕ ಇಷ್ಟ ಆಗುತ್ತೆ. ಎಲ್ರು ಕಮೆಂಟ್ ಮಾಡ್ತಾ ಇದ್ರಿ ಪ್ರ್ಯಾಂಕ್ ಮಾಡಿ 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 ಅಂತ, ಅವ್ರಿಗೇನೆ ಮಾಡ್ತೀವಿ. ಗೈಸ್ ಪ್ರ್ಯಾಂಕ್ ಮಾಡಿದ್ದಾರೆ ನೋಡಿ, ಯಾವ ಟಾಪಿಕ್ ತಗೊಂಡು ಪ್ರ್ಯಾಂಕ್ ಮಾಡಿದ್ದಾರೆ ಅಂತ. ಗೈಸ್ ಇವಾಗ ನಾವು ಟಿಫನ್ ಮಾಡ್ಕೊಂಡ್ಬಿಡ್ತೀವಿ, ಆಮೇಲೆ ಒಂದು ಶೂಟ್ ಇದೆ, ಶೂಟ್ ನು ಮಾಡ್ಕೊಂಡ್ಬಿಡ್ತೀವಿ. ನನ್ನವರು ಈಗಷ್ಟೇ ಓಟ್ಸ್ ನ ಪ್ರಿಪೇರ್ ಮಾಡಿದ್ರು. ಎಲ್ಲರೂ ಓಟ್ಸ್ ಹೇಗ್ ಪ್ರಿಪೇರ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಆಲ್ಮೋಸ್ಟ್ ಹಳೆ ವ್ಲಾಗ್ ಅಲ್ಲೂ ಹೇಳಿದೀವಿ ಗೈಸ್. ಏನಿಲ್ಲ, ಬಿಸಿನೀರಿಗೆ ಸ್ವಲ್ಪ ಇದು ಓಟ್ಸ್ ನ ಮಿಕ್ಸ್ ಮಾಡ್ತೀವಿ,
ಅದು ವೆಯ್ಟ್ ಲಾಸ್ ಆಗೋದಕ್ಕೆ. ವೆಯ್ಟ್ ಗೈನ್ ಆಗಬೇಕು ಅಂತ ಅಂದರೆ ಮಿಲ್ಕ್ನ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಡಿಫ್ರೆನ್ಸ್, ಏನಿಲ್ಲ. ಅನಿದ್ಯಾ ಚೂರಿ ಯಾಕೋ ವೇಲ್ ಹಾಕೊಂಡಿದ್ಯಾ ಗಾಯ್ಸ್? ಈಗ ತಾನೇ ಎದ್ಬಿಟ್ಟು ಬಂದ ಗಾಯ್ಸ್ ನೋಡಿ. ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಬೆಳಗ್ಗೆ ಆಯ್ತಾ ಅವನಿಗೆ ಗಾಯ್ಸ್? ಇವ್ನು ಎದ್ದಿದ್ದು ಟೈಮ್ ನೋಡಿ 9:20. ಅದು ಬೇಗ ಎದ್ದಿರೋದು, ನಾನು ಎಬ್ರಿಸಿರೋದಕ್ಕೆ. ಇನ್ನೂ ಬೇಗ ಎದ್ದಿದೆ, ಹೊರಗಡೆ ಹೋಗಿದ್ದೆ, ನೀವೆಲ್ಲ ಕಳ್ಸಿದ್ರೆ. ನೀನಾದ್ರೆ ಎಷ್ಟು ಗಂಟೆಗೆ ಎದ್ದೊಳ್ತೀಯ ದಿನ ಹೇಳು, ಕರೆಕ್ಟಾಗಿ ಹೇಳು. 10 ಗಂಟೆ. ಸುಳ್ಳು ಹೇಳ್ಬೇಡ. 10 ಗಂಟೆ. ಮಲಗೇನೆ ಅರ್ಧ ನಿದ್ದೆ ಹಾಳು ಮಾಡ್ತಿದ್ಯಾ, ಲೈಫ್ನ ಕಳೀತಾ ಇದೆಯಾ ಮಲಗಿ. ಏನೂ ಮಾಡೋಕ್ಕಾಗಲ್ಲ. ನಿದ್ದೆ ಮಾಡೋದು ನಿಮ್ಗೆ ಇಷ್ಟನಮ್ಮ? ನಂಗೆ ಇಷ್ಟನೇ, ಆದ್ರೆ ಇವಾಗ ಮಾತ್ರ ನಿದ್ದೆ ಮಾಡ್ಬೇಕು, ಜಾಸ್ತಿ ನಿದ್ದೆ ಮಾಡಬಾರ್ದು, ಒಳ್ಳೇದಲ್ಲ. ಏನಂತಂದ್ರೆ ಇವಾಗ ಅವನಿಗೆ ಎಕ್ಸಾಮ್ ಆಗಿದೆ ಅಲ್ವಾ ರೀಸೆಂಟ್ ಆಗಿ. ಇವಾಗ ಮಲ್ಕೊಳ್ಳೋದೆ, ನೆಕ್ಸ್ಟ್ ಜಾಬ್ ಸಿಕ್ಕ ನಂತರ ಅವನಿಗೆ ಈ ತರ ಫ್ರೀ ಇರಲ್ಲ. ಆದ್ರೂ ಏನ್ ಗೊತ್ತಾ, ನಾನು ಒಂದ್ ಕಡೆ ಒಂದ್ ವಿಡಿಯೋದಲ್ಲಿ ನೋಡಿದ್ದೆ ಅಮ್ಮ, ಏನಂದ ಅಂದ್ರೆ ನಾವು ಮಲಗಿನೇ 12 ಗಂಟೆ ವೇಸ್ಟ್ ಮಾಡ್ತೀವಿ ಅಂದ್ರೆ ನಮ್ಗೆ ಆಯ್ಸಿರೋದು 50 ವರ್ಷ ಅನ್ಕೋ ಇವಾಗಿನ ಇದ್ರಲ್ಲಿ, ಬಟ್ ಅದ್ರಲ್ಲಿ 25 ವರ್ಷ ವೇಸ್ಟೇ ಮಾಡ್ತೀವಂತೆ. ಅದೌದು, ಬಟ್ ಇವಾಗ ಮಲಗಿನೇ ಕಾಲೇಜ್ ಟೈಮ್ ಅಲ್ಲಿ ಎಂಜಾಯ್ ಮಾಡ್ಬೇಕು ಅವ್ನು. ಅಂದ್ರೆ ಹಂಗಲ್ಲ, ನಿದ್ದೆ ಮಾಡಿ ಅಂತ ಹೇಳ್ತಿಲ್ಲ ನಾನು, ನಿದ್ದೆ ಮಾಡಿ ಅಲ್ಲ. ಸೊ ನೆಕ್ಸ್ಟ್ ಜಾಬ್ ಸಿಕ್ಕ ನಂತರ ಆ ತರ ಟೈಮು ಇರಲ್ಲ, ಫುಲ್ ಬ್ಯುಸಿ ಆಗಿ ಹೋಗ್ಬಿಡ್ತೀಯ, ಗೊತ್ತಾಯ್ತಾ? ಸೊ ಅದಕ್ಕೆ ಬೇಗ ಎದ್ದು ಬೇರೆ ಏನ್ ಕೆಲಸ ಇದೆ ಆ ತರನು ನೀನ್ ನೋಡ್ಕೋಬಹುದು. ಅಂದ್ರೆ ನಾನು ನಿಜವಾಗ್ಲೂ ಚೂರಿ, ನಾನು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡೋದು ಅಭ್ಯಾಸ ಮಾಡ್ಕೊಳಲ್ಲ, ಮತ್ತೆ ನೈಟು ಅಷ್ಟೇನೆ ಸ್ವಲ್ಪ ಬೇಗನೆ ಮಲಗಿ ಬೇಗ ಎದೊಳೋದಕ್ಕೆ ಟ್ರೈ ಮಾಡ್ತೀನಿ. ಚೂರಿಗೂ ಅಷ್ಟೇನೆ, ಕೆಲ್ಸ ಇದ್ರೆ ಅವ್ನು ಎದೊಳ್ತಾನೆ ಅಲ್ವನ ಚೂರಿ? ಕೆಲ್ಸ ಇದ್ರೆ ಎದೊಳ್ತಾನೆ. ಸ್ವಲ್ಪ ವೈಟ್ ಆಗಿದ್ದಾನೆ. ಏನ್ ಹಚ್ಕೋತಿದ್ಯಾ ಫೇಸ್ ಕ್ರೀಮ್ಗೆ? ಸ್ವಲ್ಪ ಸ್ಕಿನ್ ರೂಟೀನ್ ಹೇಳ್ಕೊಡು. ನೀವೇ ಹಚ್ಕೋತಾನ? ಹೇಳೋದೇ ಇಲ್ಲ ನೋಡು, ಸುಮ್ನೆ ನ್ಯಾಚುರಲ್ ಬ್ಯೂಟಿ ಅಂತಾರಲ್ವಾ? ಏನು ಏನ್ ಹಾಕಿದ್ದ? ನೀವೇ ಹಚ್ಕೋತಾನೆ ಗಾಯ್ಸ್. ಚೂರಿ ರಿವೀಲ್ ಮಾಡಿದೀವಿ ನೋಡಿ, ಚೂರಿದು ಅದು ಮಾಯಿಶ್ಚರೈಸರ್ ಅಣ್ಣ. ಮಾಯಿಶ್ಚರೈಸರ್ ಹಚ್ಕೋತಾನ ಅವನು. ಅವನ್ ಏರ್ ಹಂಗೆ ಇರೋದು, ಅವನ್ ಏನ್ ಕೇರ್ ಮಾಡಲ್ಲ, ಅದಕ್ಕೆ ಶಾಂಪು ಹಾಕೋತಾನ ಅಷ್ಟೇ. ಯಾವ್ದು ಹೆಡ್ ಅಂಡ್ ಶೋಲ್ಡರ್, ಯಾವ್ದು ಚಿಕ್ಕ ಶಾಂಪು. ಚೆನ್ನಾಯ್ತು ಅವನಿಗೆ. ಮೇಂಟೈನ್ ಮಾಡ್ಬೇಕು, ಇಲ್ಲಾಂದ್ರೆ ಬಾಂಡ್ಲಿ ಆಗ್ಬಿಡ್ತೀಯ. ಅದಕ್ಕೆ ಬನ್ನಿ ಶೂಟ್ ಮಾಡೋಣ. ಅಯ್ಯೋ, ಇವಳ ಗಂಡನಿಗೆ ಎಷ್ಟು ಸಲ ಹೇಳೋದು ಮನೆಯೊಳಗೆ ಸ್ಲಿಪ್ಪರ್ ಬಿಡ್ಬಾರ್ದು ಅಂತ. ಗೈಸ್, ಇವಾಗ ಮನೇಲಿ ಮಾಡುವಂಥ ಕಂಟೆಂಟ್ಸ್ ಎಲ್ಲ ಮುಗಿಸಿ ನಾನು ಮತ್ತು ಮುನ್ನ ಇವಾಗ ಒಂದು ಪ್ರಮೋಷನ್ ಶೂಟ್ ಇದೆ, ಅದಕ್ಕೆ ರೆಡಿ ಆಗಿದ್ದೀವಿ ನೋಡಿ. ಬಟ್ ಈ ಜಾಕೆಟ್ ಇವಾಗ ಹಾಕೊಳ್ಳೋದು, ಯಾಕಂತಂದರೆ ಬಿಸಿಲಿದೆ ಅಲ್ವಾ, ಕೈಯೆಲ್ಲ ಕಪ್ಪಾಗುತ್ತೆ. ಸೊ ಆಮೇಲೆ ರಿಮೂವ್ ಮಾಡ್ತೀನಿ. ಮೋನ ಬನ್ನಿ, ರೆಡಿನಾ? ರೆಡಿ ಗಾಯ್ಸ್. ಫೈನಲಿ ಇವಾಗ ನಾವು ಮನೇಲಿ ಮಾಡುವಂಥದ್ದೆಲ್ಲ ಪ್ರಮೋಷನ್ ಮುಗಿಸ್ಕೊಂಡ್ವಿ. ಸೊ ಧನ್ಯ ಅವರು ಕೂಡ ಕಂಟೆಂಟ್ಗೆ ಬಂದಿದ್ರು, ಮಸ್ತಾಗಿತ್ತು ಕಾಮಿಡಿ. ಹೌದು. ಬನ್ನಿ ಇವಾಗ ನಾವು ಇಲ್ಲಿಗೆ ಹೋಗೋಣ, ಒಂದು ಪ್ರಮೋಷನ್ ಶೂಟಿಗೆ ಹೋಗಿ ಬರೋಣ. ಅಲ್ಲಿವರೆಗೂ ಪಾಪ ಧನ್ಯ ಅವರು ಇಲ್ಲೇ ಇರ್ತಾರೆ ಮನೇಲಿ, ನಾವು ಹೋಗಿ ಬರ್ತೀವಿ. ಅವ್ರಿಗೆ ಬಾಯ್ ಮಾಡ್ಬಿಡೋಣ. ಧನ್ಯಮ್ಮ ಬಾಯ್ ಬಾಯ್. ಏನ್ ಗೇಮ್ ಮಾಡ್ಕೊಂಡು ಕೂತಿದ್ದೀರಾ? ಗೇಮ್ ಮಾಡ್ತಿದ್ದಾರೆ, ಗೇಮ್ ಆಡ್ತಾ ಇದ್ದಾರೆ ನೋಡಿ. ನಮ್ಮ ಧನ್ಯ ಅವ್ರಿಗೂ ಕಲ್ಸ್ಕೊಟ್ಬಿಟ್ಟಿದೀನಿ ಗೇಮು, ಅವ್ರಿಗೆ ಮನೇಲಿ ಬೋರ್ ಆಗ್ಬಾರ್ದು ಅಂತ, ಅದಕ್ಕೆ ಗೇಮ್ ಆಡ್ತಾ ಇದ್ದಾರೆ ನೋಡಿ. ಸಣ್ಣವ್ರು ಕೊಟ್ಟಿರೋ PS5 ಅಲ್ಲಿ ಗೇಮ್ ಆಡ್ತಾ ಇದಾರೆ ಅಲ್ವಾ? ಬೇಜಾರುಂಟು ಮಾರ, ಬೇಜಾರುಂಟು ಅವ್ರಿಗೆ. ಕೊಟ್ಬಿಡಿ ಹಂಗಾರೆ ವಾಪಸ್. ಹೌದು, ನಾನ್ ಮಾತ್ರ ಯೂಸ್ ಮಾಡ್ಬೇಕು. ನನ್ನ ಗುರುಗಳು ಕಳಿಸಿದ್ದಾರೆ, ಗೇಮ್ ಅನ್ನ ಆಡ್ತಿದ್ದೀನಿ. ಖುಷಿ. ಸನ್ನಿ ಬನ್ನಿ, ಸನ್ನಿ ಬನ್ನಿ. ಏನಿದು, ಬೇಗ ಬನ್ನಿ. ಓಡೋಣ. ಬಾಯ್ ಅಕ್ಕ. ಸರಿ ಬಾಯ್, ಹುಷಾರಾಗಿ ಹೋಗಿ ಬನ್ನಿ, ಆದಷ್ಟು ಬೇಗ ಬನ್ನಿ, ನಂಗಿಲ್ಲಾದ್ರೆ ಬೇಜಾರಾಗುತ್ತೆ. ಇಲ್ಲ ಬೇಗ ಬರ್ತೀವಿ. ಬಂದ್ಮೇಲೆ ಒಂದ್ ಒಳ್ಳೆ ಅಡಿಗೆ ಮಾಡ್ಕೊಂಡು ತಿನ್ನೋಣ. ಆಯ್ತು. ಇವತ್ತು ಬಾಯ್ ಮುನುಮ. ಬಾಯ್ ಬಾಯ್ ಬಾಯ್. ಎಲ್ಲಿಗೆ ನೀವು? ಬಾಯ್ ಗೈಸ್, ಈ ಶೂ ರ್ಯಾಕ್ದು ಪ್ರಮೋಷನ್ ಮಾಡಕ್ ಬಂದಿದ್ವಿ ನೋಡಿ. ಈ ಶಾಪೇನೆ ಡೈನಾಮಿಕ್ ಯೂನಿವರ್ಸಲ್ ಅಂತ ನೋಡಿ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿರ್ಬೋದು. ಸೊ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮನೇಲಿ ಆರಾಮಾಗಿ ಶೂ ರ್ಯಾಕ್ಸ್ನ ಒಂದು ಸೈಡಿಗೆ ಈ ಥರ ಫಿಟ್ ಮಾಡಿಕೊಡ್ತಾರೆ. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಬನ್ನಿ. ಸಣ್ಣ ನೋಡಿ ಅಲ್ಲಿ ಹೂವು ಕಿತ್ಕೊತಾ ಇದ್ದಾರೆ ಪ್ರಮೋಷನ್ ಆದಮೇಲೆ. ಸಣ್ಣ ಬನ್ನಿ, ಇಲ್ಲಿ ಏನು ಮಾಡ್ತಿದ್ದೀರಾ? ಹಾಂ, ಏನು ಐ ಲವ್ ಯು. ಸಡನ್ನಾಗಿ ಪ್ರೀತಿ ಹುಟ್ಟಿದೆ ನೋಡಿ ಗಾಯ್ಸ್. ಅಲ್ಲಿ ಹೂವು ನೋಡಿದ ತಕ್ಷಣ ತೊಗೊಂಡು ಬಂದು ಕೊಟ್ಟರು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಪ್ರಮೋಷನ್ ಎಲ್ಲ ಮುಗಿದ್ದು ಖುಷಿ ಆಯ್ತಾ? ಚೆನ್ನಾಗಿ ಡೈಲಾಗ್ ಹೇಳಿದ್ದೀರಾ, ಸಖತ್ತಾಗಿತ್ತು. ಆಲ್ರೆಡಿ ಕಂಟೆಂಟು ಪ್ರಿಪೇರ್ ಮಾಡಿದ್ದೀವಿ ಮುಂಚೆನೆ. ಸಖತ್ತಾಗಿ ಬರುತ್ತೆ ಅನ್ಸುತ್ತಲ್ಲ ಇದು? ಈ ಥರ ಶೂ ರ್ಯಾಕ್ ನಾವು ಹಾಕ್ಸ್ಕೊಂಡಿದ್ದೀವಿ ಗಾಯ್ಸ್. ನೀವು ಮನೇಲಿ ಅಬ್ಸರ್ವ್ ಮಾಡಿರ್ಬೋದು, ಈ ಥರ ಶೂ ರ್ಯಾಕ್ ಹಾಕ್ಸ್ಕೊಂಡಿದ್ದೀವಿ. ನಿಮಗೂ ಬೇಕಂದರೆ ಇಲ್ಲೇ ಕಾಣ್ತಿದೆ ನೋಡಿ, ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಐ ಲವ್ ಯು ಟು. ಖುಷಿ. ಹೌದು. ಫೈನಲ್ಲಿ ಮನೆಗೆ ಬಂದ್ವಿ ನೋಡಿ. ನನಗೆ ಸಣ್ಣವ್ರು ಹೂವು ಕೊಟ್ಟರು, ಅದನ್ನು ಅಲ್ಲಿಂದ ಹಂಗೆ ಇಟ್ಕೊಂಡು ಬಂದಿದ್ದೀನಿ. ಏನಕ್ಕಂದರೆ ನಾನು ಅವ್ರು ಕೊಡೋ ಪ್ರತಿಯೊಂದು ವಸ್ತುನೂ
ಸೇಫಾಗಿ ಎತ್ತಿಟ್ಕೊತೀನಿ. ಸೊ ಅದಕ್ಕೋಸ್ಕರ ಚೆನ್ನಾಗಿದೆ ಅಲ್ವಾ ಇದು, ಒಣಗೋಗುತ್ತೆ. ಬಟ್ ಆದ್ರೂ ನಾನು ರೋಸ್ ಕೊಟ್ಟಿರೋದನ್ನ ನೀವು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರಿ ಒಂದಷ್ಟು ದಿನ, ಹಂಗೆ ನಾನು ನೆನಪಿಗೆ ಇಟ್ಕೋತೀನಿ ಗೈಸ್, ನಾನು ನೆನಪಿಗೆ ಇಟ್ಕೋತೀನಿ. ಬಂದು ಇವಾಗ ಧನ್ಯ ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ. ಅಯ್ಯಯ್ಯೋ ಮನೆ ಇವತ್ತು ಫಿಶ್ ವಾಸನೆ ಹೊಡಿತಿದ್ಯಲ್ಲ, ಬಾಗ್ಲೆಲ್ಲ ತಕೊಂಡು ಸ್ಮೆಲ್ ಹೋಗ್ಲಿ ಫಿಶ್. ಎಲ್ಲ ಕ್ಲೀನ್ ಮಾಡ್ಬೇಕಷ್ಟೇ. ಕ್ಲೀನ್ ಮಾಡಿಲ್ವಾ? ಯಾರಿಗೆ ತಗೊಂಡ್ ಬಂದ್ರಿ? ಅತ್ತಿಗೆಗಲ್ಲ, ನಮಗೆ ನಮ್ಮ ವೈಫ್ ಅವ್ರು ಕೊಟ್ಟಿದ್ದು. ಶ್ರೀ ಅದಕ್ಕೆ ಅದು ಬಾಡಿ ಹೋಗಿದೆ ಬಿಸ್ಲಿಗಲ್ಲ ಪಾಪ, ಯಾಕೆ ಮಂಗ ಹೇಳ್ತೀಯ? ಇವಾಗ ನಾನು ಗಾಡಿಲಿ ಇಟ್ಕೊಂಡು ಬಂದು ಸ್ವಲ್ಪ ಹಿಂಗೆ ಇದಾಯ್ತು. ಅತ್ತಿಗೆಗೆ ತಂದಿದ್ದ ಅದಕ್ಕೆ. ಇಲ್ಲಿ ನೋಡಿ ಚಡ್ಡಿ ನಂಗೆ ಗೈಸ್ ಡಿಮಾರ್ಟ್ ಅಲ್ಲಿ ಸಣ್ಣವರು ಶಾರ್ಟ್ಸ್ ತಗೊಂಡಿದ್ದಾರೆ, 3-4 ಶಾರ್ಟ್ಸ್. ಶಾರ್ಟ್ಸ್ ನಂಗೆ ಇದು 3-4 ತರ ಅಂದ್ರೆ ಈ ಶಾರ್ಟ್ಸ್ ನಂಗೆ ಇಷ್ಟ, ಅದಕ್ಕೆ ಅಂದ್ರೆ ಮನೇಲಿ ಯೂಸ್ ಮಾಡಕ್ಕಲ್ವಾ, ಮನೇಲಿ ಅವ್ರಿಗೆ ಶೆಕೆ ಅಲ್ವಾ ಗೈಸ್, ಫ್ರೀ ಆಗಿ. ಹೌದಪ್ಪ, ನಮ್ ಪಿಸಿಲೆಲ್ಲ ಇದೇ ಹಾಕೋತಿದ್ವಿ ಮುನು. ಸೊ ಅದಕ್ಕೆ ಲೈಕ್ ಪ್ಯಾಂಟ್ ಹಾಕೊಂಡ್ರೆ ಏನ್ ಗೊತ್ತಾ, ಹೆವಿ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಶಾರ್ಟ್ಸ್. ಏನೇನ್ ಮಾಡಿದೀರಾ? ಏನೋ ಸಾಂಬಾರ್ ಮಾಡಿದೀರಾ ಅನ್ಸುತ್ತೆ, ತೋರ್ಸಿ ಏನ್ ಸಾಂಬಾರ್ ಅದು. ಗಾಯ್ಸ್ ನೋಡಿ ಗಾಯ್ಸ್, ನಮಗೋಸ್ಕರ ಅಂತ ಪ್ರಿಪೇರ್ ಮಾಡಿದ್ದಾರೆ. ನನಗೆ ಧನ್ಯ ಅವ್ರು ಮಾಡೋದು, ಸಣ್ಣ ಅವ್ರು ಮಾಡೋದು ತುಂಬಾ ಇಷ್ಟ, ಮತ್ತೆ ಅವ್ರ ಅಮ್ಮ ಮಾಡೋದು ತುಂಬಾ ಇಷ್ಟ. ನಮ್ಮ ಅಮ್ಮಂದು ಇದು ಸಾಂಬಾರ್ ಟೇಸ್ಟ್ ಚೇಂಜ್ ಇರುತ್ತೆ, ಸಣ್ಣದು ಚೇಂಜ್ ಇರುತ್ತೆ, ನಂದು ಚೇಂಜ್ ಇರುತ್ತೆ. ಅದು ಯಾಕಂತ ಗೊತ್ತಿಲ್ಲ. ನಾನ್ ವೆಜ್ ಮಾಡಿದ್ರು ಅಂದ್ರೆ ಗೈಸ್ ಎಲ್ಲ ಸೇಮ್ ಹಾಕೋದ್ನೇ ಹಾಕಿರ್ತಾರೆ, ಬಟ್ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಬರುತ್ತೆ. ಅದು ಕೈಗುಣ, ಕೈ ರುಚಿ ಬೇರೆ ಬೇರೆ ಇರುತ್ತೆ. ನೀವಂತ ಅಲ್ಲ, ಆಲ್ಮೋಸ್ಟ್ ಯಾರೇ ಅಷ್ಟೇ. ಇವಾಗ ನೀವು ಬೇರೆಯವ್ರು ಮಾಡಿರೋದನ್ನ ನೀವು ಟ್ರೈ ಮಾಡಿ, ನಿಮ್ದೇ ಬೇರೆ ಟೇಸ್ಟ್ ಬರುತ್ತೆ ಆ ತರ. ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದು ಫಿಶ್ ಮತ್ತೆ ಧನ್ಯ ಅವ್ರು ಮಾಡಿರೋ ಸ್ಪೆಷಲ್ ನ ತಿಂತಾ ಇದೀವಿ. ನೋಡಿ ಇಲ್ಲಿ ನಮ್ಮ ಸಣ್ಣವರು ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ನೋಡಿ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಊಟ ಮಾಡ್ತಿದ್ದಾರೆ ಅವರು ಕೂಡ ಉಪ್ಪಿನಕಾಯಲ್ಲಿ. ತಗೊಳ್ಳಿ ಸ್ವಲ್ಪ ಫಿಶ್ ತಿನ್ನಿ. ಇವತ್ತಿಗೆ ಧನ್ಯ ಅವ್ರು ತಂದಿರೋ ಒಣಗಿದ ಫಿಶ್ ಖಾಲಿ ಆಯ್ತು. ಧನ್ಯಮ್ಮ ನೀವು ತಿಂದ್ರ ಊಟ? ಇಲ್ಲ, ನಾನು ಲೇಟ್ ಮಾಡ್ತೀನಿ. ಇನ್ನು ಲೇಟಾ? ರೆಸ್ಟ್ ನನಗೆ, ಆರಾಮಾಗಿ ರೆಸ್ಟ್ ಮಾಡಿ. ಓಕೆ, ಹಂಗಂದ್ರೆ ಬೆಳಗ್ಗೆಯಿಂದ ಫುಲ್ ಕೆಲ್ಸದಲ್ಲಿ ಬಿಸಿ ಇದ್ರಾ? ಇಲ್ಲ, ಮಲ್ಕೊಂಡೇ ಇದ್ದೆ. ಅಂದ್ರೆ ಅಡುಗೆ ಎಲ್ಲ ಮಾಡ್ತೀರಾ, ಗ್ರೇಟ್ ನೀವು. ಅದು ಮಾಡ್ಬೇಕಲ್ಲ ಗೈಸ್, ಅಡುಗೆ ಎಲ್ಲ ಹೇಳಿದ ತಕ್ಷಣ ಅಲ್ಲ, ಅವರೇ ಹೇಳಕ್ಕೂ ಮುಂಚೆನೆ ಮಾಡ್ಬಿಟ್ಟಿರ್ತಾರೆ ಅಲ್ವಮ್ಮ? ಹೌದು. ಸಣ್ಣವ್ರಿಗೆ ಒಂದು ಮತ್ತೆ ಧನ್ಯ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ಇವಾಗ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಅವ್ರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ನೋಡಿ ಏನು ಅಂತ ಇವಾಗ ಕ್ಲಿಯರ್ ಆಗಿ ನಿಮ್ಗೂ ಕೂಡ ತೋರಿಸ್ತೀನಿ, ಬನ್ನಿ. ಸನುಮ, ಇದು ನಿಮ್ಗೆ ಮತ್ತೆ ನಿಮ್ಮ ಅಕ್ಕನಿಗೆ. ಅದಿದು ಮ್ಯಾಂಗೋದು. ಗೊತ್ತಾಯ್ತು, ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ವಾ? ನಾನು ಮೊನ್ನೆ ತಾನೇ ನಿಮ್ಗೆ ಹೇಳ್ತಿದ್ದೆ. ಹೌದು, ನೀವು ಪಾಪ ಹುಡುಕ್ತಿರಿ, ಅದು ಸಿಗ್ಲಿಲ್ಲ. ಇಲ್ಲಿ ನೋಡು, ತೋರಿಸ್ತೀನಿ ಏನ್ ಐಸ್ ಕ್ರೀಮ್ ಅಂತ. ಸೇಮ್ ಟು ಸೇಮ್ ಮ್ಯಾಂಗೋ ತರಾನೇ ಇರುತ್ತಂತೆ. ನನಗೆ ಐಸ್ ಕ್ರೀಮ್ ಇಷ್ಟ ಇಲ್ಲ ಗೈಸ್. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಐಸ್ ಕ್ರೀಮ್ ಸ್ವಲ್ಪನೂ ಇಷ್ಟ ಇಲ್ಲ. ಇವ್ರಿಬ್ರಿಗೆ ಹೆವಿ ಇಷ್ಟ, ನಮ್ಮ ಅಮ್ಮಂಗೂ ಕೂಡ ಇಷ್ಟ. ನಮ್ಮಮ್ಮ ಸಂಜೆ ಬಂದ್ಮೇಲೆ ಅವ್ರಿಗೆ ಆರ್ಡರ್ ಮಾಡ್ತೀನಿ. ಇವಾಗ ಇವ್ರಿಬ್ರಿಗೆ ಫಸ್ಟ್ ಊಟ ಮಾಡ್ಬೇಕು. ಧನ್ಯಮ್ಮ, ಊಟ ಮಾಡಿದ್ಮೇಲೆ ತಿನ್ನಿ, ಅದನ್ನ ಫ್ರಿಜ್ ಅಲ್ಲಿ ಇಡಿ, ಸರಿನಾ? ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಆಯ್ತಾ. ನೋಡ್ದಾಗ ತಿನ್ಬೇಕು ಅನಿಸ್ತಿತ್ತ, ತಿನ್ಬೇಕು ಅಂತ ಅನಿಸ್ತಾ ಇತ್ತು. ನಾನ್ ಮೊನ್ನೆನೂ ಹೇಳ್ದೆ ಇವ್ರ ಹತ್ರ, ಬಟ್ ನೋಡಿದ್ರೆ ಹೆಂಗಿದೆ ಅಲ್ಲ, ಸೇಮ್ ಮ್ಯಾಂಗೋ ತರ. ಫಸ್ಟ್ ಟೈಮ್ ನೋಡ್ತಿರೋದು, ಸೇಮ್ ಇದೇ ತರ. ನೋಡಿ ಗೈಸ್, ಸೇಮ್ ಮ್ಯಾಂಗೋ ತರಾನೇ ಇರುತ್ತೆ. ಅದ್ರ ಬಾಕ್ಸ್ ತರಿಸಿ ಊಟ ಮಾಡ್ಲಿಕ್ಕೆ ಗೈಸ್. ಎಲ್ಲ ಆನ್ಲೈನ್ ಅಲ್ಲೂ ನಿಮ್ಗೆ ಸಿಗುತ್ತೆ. ಇದು ಆಮ್ಚಿ ಅಂತ ಆರ್ಡರ್ ಮಾಡಿದೆ. ಇನ್ಸ್ಟಾಮಾರ್ಟು, ಸ್ವಿಗ್ಗಿ, ಝೆಪ್ಟೋ ಎಲ್ಲದರಲ್ಲೂ ಇತ್ತು. ಯಾವ್ದ್ರಲ್ಲಿ ಆಫರ್ ಸಿಗುತ್ತೆ ಅಂತ ನೋಡಿದೆ, 2 ಆಫರಿಗೆ ಇತ್ತು ಗೈಸ್. ಎರಡಕ್ಕೂ ಸೇರಿ 350 ಆಯ್ತು. ಒಂದಕ್ಕೆ ಇದು ಆಕ್ಚುಲಿ 200 ರುಪೀಸು, ಆಫರ್ ಅಲ್ಲಿ 350 ಆಯ್ತು. 50 ರುಪೀಸ್ ಆಫು. ಬೇಡ ನೀವು ತಿನ್ನಿ, ನನಗೆ ಐಸ್ ಕ್ರೀಮ್ ಇಷ್ಟ ಇಲ್ಲ. ಬೇಡ ನೀವು ತಿನ್ನಿ. ಊಟ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅದನ್ನ ನೋಡಿ. ಹೆಂಗಿದೆ ಫ್ಲೇವರು? ಸೀರಿಯಸ್ಲಿ ಚೆನ್ನಾಗಿದೆ. ಮ್ಯಾಂಗೋನಾ? ಬಾಯಿಗೆ ಹಾಕ್ದಾಗ ಕರ್ಗೋಗ್ತೈತೆ ಮನು, ನಿಜವಾಗ್ಲೂ. ಗೈಸ್, ಇನ್ನೂ ಪ್ರಾಪರ್ ಆಗಿ ಮ್ಯಾಂಗೋ ಸೀಸನ್ ಬಂದಿಲ್ಲ. ಸೀಸನ್ ಇಲ್ಲದೆ ಇರೋ ಟೈಮಲ್ಲೂ ಕೂಡ ಈ ಮ್ಯಾಂಗೋ ಐಸ್ ಕ್ರೀಮ್ ಸಿಗುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಅಮ್ಮ ಕರೆಕ್ಟಾಗಿ ಊಟ ಮಾಡಿ ಆಮೇಲೆ ತಿನ್ನಿ. ಅದಾದ್ಮೇಲೆ ನಾನು ಎಷ್ಟು ಬೇಕಾದ್ರೂ ಊಟ ಮಾಡ್ತೀನಿ. ಬೇಡ ಫಸ್ಟ್ ಕಳ್ಳಿ ನೀವು ಐಸ್ ಕ್ರೀಮ್ ತಿನ್ನಕ್ಕೆ. ನಮ್ ಸಣ್ಣ ನೋಡಿ ಆಗ್ಲೇ ಅಯ್ಯಪ್ಪ, ನಾವ್ ಈಗ ತಾನೇ ಊಟ ಮಾಡಿದ್ವಿ ಗೈಸ್, ನೀವೇ ನೋಡಿದ್ರಲ್ವಾ. ಇವ್ರು ನೋಡಿ ತಿನ್ನೋದೇ ಇಲ್ಲ, ಊಟ ತಿನ್ನೋದೇ ಇಲ್ಲ. ಬೈರಿ, ನೀವೆಲ್ಲರೂ ಬೈಬೇಕು ಧನ್ಯ ಅವ್ರಿಗೆ ಕಮೆಂಟ್ ಅಲ್ಲಿ.
ಯಾವಾಗ್ಲೂ ಧನ್ಯ ಅವ್ರು ಇನ್ನೋಸೆಂಟ್ ಹಂಗೆ ಹಿಂಗೆ ಅಂತ ಹೊಗಳ್ತಿರ್ತೀರಲ್ವಾ, ನೀವು ಹೊಗಳಿನೇ ಅವರು ಹಿಂಗೆ ಊಟ ತಿಂದೆ ಸಣ್ಣ ಆಗಿರೋದು. ಇಲ್ಲ ಹಂಗೆ ನೋಡ್ತಾ ಇದ್ರೆ ಇಲ್ಲಿ ಐಸ್ ಕ್ರೀಮ್ ಒಂದು ಖಾಲಿ ಆಗ್ತದೆ, ನಿಂದು ಊಟ ಖಾಲಿ ಆಗುದಿಲ್ಲ. ಬೇಗ ಊಟ ಮಾಡಿ. ಬಾಕ್ಸ್ ನೋಡಿದಾಗ ಊಟ ಮಾಡ್ಬೇಕಂತಲೇ ಅನ್ಸಲ್ಲ. ಕರೆಕ್ಟಾಗಿ ಸ್ವಲ್ಪನೇ ಹಾಕೊಂಡಿರೋದು, ಅದನ್ನ ತಿಂದು ಖಾಲಿ ಮಾಡಿ ಸರಿನಾ. ನೀವು ಮಾಡಿರೋದು ನೀವು ತಿನ್ನಕ್ಕೆ ಹಿಂಗಂದ್ರೆ ಹೆಂಗೆ? ಸರಿ ಸರಿ ಫ್ರಿಜ್ಜಲ್ಲಿ ಇಡ್ತೀನಿ, ತಿನ್ನಿ. ನೋಡಿ ನೋಡಿ ಗಾಯ್ಸ್ ಹೆಂಗ್ ತಿಂತಿದ್ದಾರೆ ಮ್ಯಾಂಗೋ ಐಸ್ ಕ್ರೀಮ್ ನ. ಹೆಸರೇನು ಮಾದ್ರದು? ಹಾಮ್ಚಿ. ಸಗದಾಗಿದೆ ಅಲ್ಲ, ಸೇಮ್ ಮ್ಯಾಂಗೋ ತರ ಇದೆಯಾ? ಮ್ಯಾಂಗೋ ತಿಂದಿದ್ ಫೀಲ್ ಆಯ್ತಾ? ಮ್ಯಾಂಗೋಗಿಂತ ಚೆನ್ನಾಗಿದೆ. ಅದೊಂದು ಒಳ್ಳೆ ಫ್ಲೇವರ್ ಸ್ಮೆಲ್ ಬರುತ್ತೆ ಗೊತ್ತಾ, ಸಖತ್. ಈ ಮುಂದೆ ನಂಗೆ ಇದೇ ತೆಗೆದುಕೊಡ್ಬೇಕು, ನನ್ನ ಫೇವ್ರೇಟ್ ಇದು. ನಮ್ ಸಣ್ಣವ್ರಿಗೆ ಹೆವಿ ಇಷ್ಟ ಆಗೋಗಿದೆ. ನಮ್ ಧನ್ಯ ಅವರು ಬೇಗ ಬೇಗ ಊಟ ಮಾಡ್ಬಿಟ್ರು ಇದಕ್ಕೋಸ್ಕರ. ಊಟನೇ ಮಾಡ್ತಿರ್ಲಿಲ್ಲ ನಾನು. ನೀವು ಕರೆಕ್ಟಾಗಿ ಊಟ ಮಾಡ್ಲಿ ಅಂತ ಹಿಂಗ್ ಮಾಡೋದು ಗಾಯ್ಸ್. ಇವರು ಅವ್ರ ಮನೇಲಿ ತಿಂತಾರೋ ಇಲ್ವೋ ಗೊತ್ತಿಲ್ಲ, ನಾನ್ ಬೆಂಗಳೂರಿಗೆ ಬಂದ್ಮೇಲೆ ಅಂತೂ ಕರೆಕ್ಟಾಗಿ ತಿನ್ನೋ ತರ ನಾನು ಮಾಡ್ತೀನಿ. ಏನಕ್ಕಂದ್ರೆ ಕರೆಕ್ಟಾಗಿ ತಿನ್ಬೇಕು, ಕರೆಕ್ಟ್ ಟೈಮಿಗೆ ಅವ್ರ ಬಾಡಿಗೆ ಎಷ್ಟು ಬೇಕು ಅಷ್ಟು ತಿನ್ಬೇಕು. ಇವ್ರ ಮನೇಲಿ ಇದ್ರೆ ಅಷ್ಟು ತಿನ್ನಲ್ಲ. ಇಲ್ಲಿ ನೋಡ್ರಿ ಈ ತರ ಸ್ವಲ್ಪ ತಿಂಡಿ ಕೊಡಿಸ್ಬಿಟ್ಟು ಕೊಟ್ರೆ ಬೇಗ ಬೇಗ ತಿನ್ಬಿಡ್ತಾರೆ. ಇಬ್ರು ಅಷ್ಟೇ ರೀ, ಅಕ್ಕ ತೆಗೀರಿ ಇಬ್ರು. ಇವ್ರ ಮಕ್ಕ ನೋಡಿ, ಮೀಸೆ ಎಲ್ಲ ಬಂದೈತಾಗ್ಲೇ. ನನಗಿದ್ರಲ್ಲಿ ಒಂಥರ ಮಜಾ ಏನಂತಂದ್ರೆ ನೀವಿಬ್ರು ತಿನ್ನೋದು ನೋಡೋದ್ರಲ್ಲೇ ನನಗೆ ಮಜಾ. ಗೈಸ್ ನನಗೆ ತಿನ್ನಕ್ಕೆ ಇಷ್ಟ ಇಲ್ಲ ಐಸ್ ಕ್ರೀಮ್ ಆಗಿರ್ಬೋದು, ಸ್ವಲ್ಪ ಹೊರಗಡೆ ಐಟಮ್ಸು ಅಷ್ಟೇ ನಾನು ತಿನ್ನೋದು ಕಮ್ಮಿನೇ, ರೇರ್ ನಾನು ತಿನ್ನೋದು. ಬಟ್ ಈ ತರ ಇವ್ರು ತಿನ್ನೋದು ನೋಡೋದ್ರಲ್ಲೇ ಖುಷಿ ಪಟ್ಬಿಡ್ಬೋದು ನಾನು. ಏನಕ್ಕೆ ತಿನ್ಬೇಕಾದ್ರೆ ಜಾರ್ ಹೋಯ್ತು, ಅದಕ್ಕೆ ಇಲ್ಲೆಲ್ಲ ಆಗೋಯ್ತು. ಹೌದಾ, ಸರಿ ನಿಧಾನ ಆರಾಮ್ಸೆ ತಿನ್ನಿ, ಚೆಲ್ಕೊಂಡು ತಿನ್ಬೇಡಿ. ಸಂತೂರ್ ಸೋಪ್ ಇದ್ದಂಗೆ ಐತಲ್ವಾ? ಸಂತೂರ್ ಮಮ್ಮಿಯಾ? ಇದು 200 rupees ಕೊಡ್ಬೋದಾ? ಅದಕ್ಕೆ ಚೆನ್ನಾಗಿದ್ಯಾ? ಟೇಸ್ಟ್ ಸಖತ್ತಾಗಿದೆ. 200 rupees ಅಲ್ಲ 300 rupees ಬೇಕಾದ್ರೂ ಕೊಡ್ಬೋದು. ಮುನು ಥ್ಯಾಂಕ್ ಯು ಸೋ ಮಚ್ ಮುನು, ನನ್ ಚಿಕ್ಕ ಡ್ರೀಮ್ ನ ಈಡೇರಿಸಿದೀರಾ. ಮೊನ್ನೆ ತಾನೇ ಮೆಟ್ರೋದಲ್ಲಿ ಹೋಗ್ಬೇಕಂತ ಹೇಳ್ತಾ ಇದ್ದೆ ಮುನು, ಈ ತರ ಅದು ಎಲ್ಲಿ ಸಿಗುತ್ತೆ ಅಂತ. ನೀವು ಅದನ್ನ ಮರ್ತೋಗಿದ್ರಿ ತಾನೇ? ಮರ್ತೋಗಿದ್ದೆ, ನೋಡಿದ್ರೆ ಅದನ್ನೇ ಆರ್ಡರ್ ಮಾಡಿದಿರ. ಎಷ್ಟು ಖುಷಿ ಆಯ್ತು ಗೊತ್ತಾ, ನನ್ನ ಡ್ರೀಮ್ ಎಲ್ಲ ಈಡೇರಿಸ್ತಿದ್ದೀರಾ 1 by 1. ಥ್ಯಾಂಕ್ ಯು. ಹೆಂಗ್ ಆಡ್ತಿದಾರ ನೋಡಿ ಗೈಸ್ ಇವ್ರಿಬ್ರಿಗೆ. ಮ್ಯಾಂಗೋ ತೆಕ್ಕೊಟ್ಬಿಟ್ಟು ಐಸ್ ಕ್ರೀಮ್ ನ ಏನಕ್ ಮಾ ಖಾಲಿ ಆಗೋಯ್ತು ಅಂತನಾ? ಅಷ್ಟೊಂದು ದೊಡ್ಡ ಉಂಡೆ ಇದ್ದೆ ಕೈಯಲ್ಲಿ, ತುಂಬಾ ದೊಡ್ಡ ಉಂಡೆ. ತಿನ್ರಪ್ಪ ಆಯ್ತು. ಏಯ್ ಸಣ್ಣಮ್ಮ ಸಾಕು ನಿಮ್ಗೆ. ಎಷ್ಟು ತೀಟೆ ನೋಡಿ ಗೈಸ್ ನಮ್ ಸಣ್ಣವರು. ನಾನು ತಿನ್ಲಿಕ್ಕೆ ಬಿಟ್ಟಿಲ್ಲ, ಅದಕ್ಕೆ ನಾವು ದಪ್ಪ ಆಗೋದು. ಅವಳು ತಿನ್ಲಿಕ್ಕೆ ಕೊಡಲ್ಲ. ಗೈಸ್ ಟೈಮ್ ನೋಡಿ ಗೈಸ್ 8 o'clock ಆಗೋಯ್ತು. ನೋಡಿ ನಮ್ಮಮ್ಮ ಬಂದರು. ನಮ್ಮಮ್ಮ ಆಲ್ರೆಡಿ ಏನಮ್ಮ ತಿಂತಿದ್ಯಾ? ಹಾಂ, ಇವತ್ತು ಒಂದು ಮ್ಯಾಂಗೋ ಐಸ್ ಕ್ರೀಮ್ ತಂದಿದ್ವಿ ಮಮ್ಮಿ, ಅದು ಸಖತ್ತಾಗಿತ್ತು. ಅದನ್ನ ನಿನಗೆ ತರ್ಸೋಣ ಇವಾಗ ಆರ್ಡ್ರ್ ಮಾಡಿ ಅಂತ ಅಂದ್ಕೊಂಡೆ. ನೀನು ಆಲ್ರೆಡಿ ಜಾಸ್ತಿ ಐಸ್ ಕ್ರೀಮ್ ತಿಂದಿದ್ಯಾ, ಪರವಾಗಿಲ್ಲ, ಒಂದು 2 ದಿನ ಬಿಡ್ತೀನಿ. ಹಾಂ, ಅದು ಸಖತ್ತಾಗಿರುತ್ತೆ, ಸೇಮ್ ಮ್ಯಾಂಗೋ ಥರನೇ ಇರುತ್ತೆ ಇಷ್ಟು ದಪ್ಪು. ಹಾಂ, ಮ್ಯಾಂಗೋ ಜ್ಯೂಸಾ? ಅದು ಈಗ ಚೆನ್ನಾಗಿರಲ್ಲ ಮಮ್ಮಿ, ಇನ್ನೊಂದು ಸ್ವಲ್ಪ ಸೀಸನ್ ಆಗಲಿ. ಹುಳಿ ಕಾಯಿ ಇದು ಜ್ಯೂಸು. ನೋಡಿ ಇಲ್ಲಿ ಇವರು ತಿಂದರು. ಚೆನ್ನಾಗಿತ್ತಮ್ಮ ಐಸ್ ಕ್ರೀಮ್ ಅದು? ನಮ್ಮ ಅಮ್ಮಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ತಿನ್ಬೇಕನ್ಸ್ತಾ ಇದೆಯಾ? ಫಸ್ಟ್ ಊಟ ಮಾಡಿರಿ ನೀವು. ಮಮ್ಮಿ ಊಟ ಮಾಡಾದ್ಮೇಲೆ ಆರ್ಡ್ರ್ ಮಾಡಿದೆ. ನಾನೇನು ಐಸ್ ಕ್ರೀಮ್ ತಿನ್ನಲ್ಲ ಅಲ್ವಾ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅದು ಫೇಮಸ್ ಇತ್ತಮ್ಮ. ನೀನು ನೋಡಿದ್ಯಾ? ಮ್ಯಾಂಗೋ ಥರನೇ ಇರುತ್ತೆ ಆದರೆ ಐಸ್ ಕ್ರೀಮ್. ನೋಡ್ದ ಅದು? ಅದನ್ನೇ ನೋಡಿ ಇವ್ರಿಗೆ ಸರ್ಪ್ರೈಸ್ ಆಗಿ ಈ ವ್ಲಾಗಲ್ಲಿ ಆರ್ಡ್ರ್ ಮಾಡಿದ್ದು ನಾನು. ಐಸ್ ಕ್ರೀಮ್ ತಿಂದ್ವಿ, ಅವ್ರು ತಿಂದರು, ನಾನು ತಿಂದಿಲ್ಲ, ಜಸ್ಟ್ ಟೇಸ್ಟ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ನಿನಗೆ ಆರ್ಡ್ರ್ ಮಾಡ್ತೀನಿ. ನಿನಗೆ ಮ್ಯಾಂಗೋ ಹೆಂಗಿದ್ರು ಇಷ್ಟ ಅಲ್ಲ. ಸದ್ಯಕ್ಕೆ ಇವಾಗ ಊಟ ಮಾಡೋ ಗಾಯ್ಸ್. ಫುಲ್ಲು ಗಾರ್ಮೆಂಟ್ಸಿಗೆ ಹೋಗಿ ನಮ್ಮಮ್ಮ ಟಯರ್ಡಾಗಿ ಬಂದಿದ್ದಾರೆ. ಬಂದಿದ್ದ ತಕ್ಷಣ ನಮ್ಮಮ್ಮ ಯಾವಾಗಲೂ ಊಟ ಮಾಡ್ತಾರೆ. 7 ಗಂಟೆಗೆ ಬಂದರೂ ಊಟ ಮಾಡ್ತಾರೆ, 8 ಗಂಟೆಗೆ ಬಂದರೂ ಊಟ ಮಾಡ್ತಾರೆ. ಇವತ್ತು 7:45 ಹತ್ತತ್ರ ಬಂದರು, ಈಗ ಊಟ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಶುಗರ್ದು ಟ್ಯಾಬ್ಲೆಟ್ ತಗೋತಾ ಇದ್ದಾರೆ ಊಟ ಮಾಡಿ. ನೋಡಿ ವಿಡಿಯೋ ಕಾಲಲ್ಲಿ ನಮ್ಮ ಮಾಲಿನಿ ಅಕ್ಕ ಇದ್ದಾರೆ, ಶಾಲಿನಿ ಅಕ್ಕ ಇದ್ದಾರೆ. ಹಾಯ್ ಮಾಡ್ರಿ ಎಲ್ಲರೂ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 8:30 9:30ವರೆಗೂ ನಡೆಯುತ್ತೆ ಈ ಮೀಟಿಂಗು. ನಮ್ಮ ಅಮ್ಮಂದು ನಮ್ಮ ಅಕ್ಕಂದಿರ್ದು ಇದು ಡೈಲಿ ಇರುತ್ತೆ. ನೋಡಿ ನಮ್ಮ ಅಚ್ಚು ಇದ್ದಾಳೆ ಅಲ್ಲಿ. ಅಚ್ಚು ಮೊಕ್ಕ ಏನಮ್ಮ ಹಂಗೆ ಮಾಡಿದ್ದಾರೆ ಎಫೆಕ್ಟ್ ಹಾಕಿ? ಅವಳೇ ಮಾಡಿರೋದು ಕುಳಿ ನೀಟಾಗಿ ಮಾಡ್ಮ. ನೋಡಿ ಗೈಸ್ ನಮ್ಮಮ್ಮ ಬೈತಾ ಇದ್ದಾರೆ. ಅವಳು ಅಚ್ಚು ಏನೇನೋ ಮಾಡ್ಕೊಂಡ್ಬಿಡ್ತಾಳೆ ಮೊಕ್ಕ. ಹಾಯ್ ಅಚ್ಚು, ಇಲ್ಲಿ ವ್ಲಾಗು ಹಾಯ್ ಮಾಡು. ಯುಕ್ತ ಹಾಯ್. ನಾನು ನಮ್ಮಮ್ಮನ ಮಾತಾಡ್ಸೋದು ಮಿಸ್ ಮಾಡ್ಬೋದು. ನಮ್ಮ ಶಾಲಿನಿ ಅಕ್ಕ ಮಿಸ್ ಮಾಡಲ್ಲ,
ಮಾಲಿನಿ ಅಕ್ಕನೂ ಅಷ್ಟೇ ಇವಾಗ ಜಾಸ್ತಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇರ್ತಾರೆ ಅಮ್ಮನ ಜೊತೆ. ಮಮ್ಮಿ ಇವಾಗ ಶುಗರ್ ಎಷ್ಟಿದೆಯಮ್ಮ? ಮಾಡಿರೋ ತಿನ್ನೋದು ನಾನು ಮಾತ್ರನೇ ತಗೊಂಡಿಲ್ಲ. ಇವಾಗ ಏನಕ್ಕೆ ತಗೊಂಡು ಹೇಳೋ? ಏನಕ್ಕೆ? ಒಬ್ಬರು ತಿಂದಲ್ಲ ಅದಕ್ಕೆ ತಗೊಂಡ. ಸರಿ ಆಯ್ತು. ನೋಡಿ ಗೈಸ್ ನಮ್ಮಮ್ಮ ಒಬ್ಬಟ್ಟು ಬೇರೆ ತಿಂದ್ರು, ಅದು ತಗೊಂಡ್ ಬಂದು ಹೋಗ್ಲಿ. ಇವಾಗ ಅಮ್ಮ ಏನ್ ಗೊತ್ತಾ, ಕೇಕೆಲ್ಲ ಜಾಸ್ತಿ ತಿಂದಿದ್ದೆ ಅಲ್ಲ ನಾಳೆ ಬೆಳಗ್ಗೆ ಚೆಕ್ ಮಾಡೋಣ ಎಷ್ಟೈತೆ ಅಂತ, ಸರಿನಾ ಗೈಸ್? ನಮ್ಮ ಹತ್ರ ಶುಗರ್ ಟೆಸ್ಟ್ ಮಾಡೋ ಮಿಷಿನ್ ಇದೆ. ಸೊ ಅದನ್ನ ಇಲ್ಲಿ ಒಳಗಡೆ ಇಟ್ಟಿದ್ದೀನಿ. ನಾಳೆ ಚೆಕ್ ಮಾಡಬೇಕು ನಮ್ಮಮ್ಮಗೆ, ನೋಡೋಣ ನಾಳೆ ಎಷ್ಟಿರುತ್ತೆ ಅಂತ. ಬೆಳಗ್ಗೆನೇ ಶುಗರ್ ಚೆಕ್ ಮಾಡ್ತೀನಿ. ಅಮ್ಮ ಹಾಲು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನನ್ನ ಪ್ರಕಾರ ಕಾಫಿ ಮಾಡ್ಬೋದು ಅನ್ಸುತ್ತೆ. ನನಗೆ ಇಡ್ಲಿಗೆ ರುಬ್ಬಕ್ಕೆ ಇಟ್ಟಿದ್ದಾರೆ. ನಮ್ಮ ಮನೇಲಿ ಯಾವಾಗಲೂ ಇಡ್ಲಿಗೆ ದೋಸೆಗೆ ನಾನೇ ರುಬ್ಬೋದು. ಧನ್ಯಮ್ಮ ನಿಮಗೆ ಗೊತ್ತಾ? ಗೊತ್ತು ಅವತ್ತು ಕೈಯನ್ನು ರುಬ್ಕೊಂಡಿದ್ರಲ್ವಾ? ಹಾ ಹೌದು. ನೆಕ್ಸ್ಟ್ ನಾನು ಹೇಳಿದೀನಿ ನೀವು ರುಬ್ಬಕ್ಕೇನೆ ಹೋಗ್ಬೇಡಿ ಅಂತ, ಆದ್ರೂ ನೀವು ಅದು ಮಿಸ್ ಆಗಿ ಯಾವ್ದೋ ಗ್ಯಾನ್ದಲ್ಲಿ ಹಂಗ್ ಮಾಡಿದ್ದು ಮಾ ಅಷ್ಟೇ. ಇವಾಗ ಕೇರ್ಫುಲ್ ಆಗಿ ಸ್ಪೂನಲ್ಲೇ ಯೂಸ್ ಮಾಡ್ತೀನಿ, ಸರಿನಾ? ಕೊಡ್ಲಾ ಇಲ್ಲಾಂದ್ರೆ ನನ್ ಭಯ. ಇಲ್ಲ ನಾನೇ ರುಬ್ತೀನಿ ಗೈಸ್. ಇದನ್ನ ನಾವು ರುಬ್ಬೇಕೀಗ, ಅಂದ್ರೆ ಇವಾಗ ನನ್ನ ಕೆಲಸ ಅದೇ ಇದನ್ನ ರುಬ್ಬೋದು. ಬನ್ನಿ ರುಬ್ಬೋಣ. ನೀಟಾಗಿ ನುಣ್ಣಗೆ ರುಬ್ಬಿದ್ದೀನಿ. ಬನ್ನಿ ಮೈಲಿ ನೋಡಿ ನುಣ್ಣಗಿದ್ಯಾ ಅಂತ ಸ್ವಲ್ಪ ಟಚ್ ಮಾಡಿ ಹಿಂಗ್ ಮಾಡಿ ನೋಡ್ಬೇಕು. ಹೆಂಗ್ ಗೊತ್ತಾ, ಹಿಂಗ್ ಇಟ್ಕೊಂಡು ಹಿಂಗ್ ಮಾಡ್ಬೇಕು ನುಣ್ಣಗಾಗಿದ್ಯಾ ಅಂತ. ನುಣ್ಣಗೆ ಅಂದ್ರೆ ಫುಲ್ಲು ಸಾಫ್ಟ್ ಆಗಿ, ಅಂದ್ರೆ ಫುಲ್ ನೈಸ್ ಕಡಿಬೇಕಂತ. ಹಾ ನುಣ್ಣಗೆ ಅಂದ್ರೆ ಅದೇ ಗೊತ್ತಾಯ್ತಾ? ನಮ್ ಸೈಡ್ ಹಂಗ ಅಂತಾರೆ ಸಾಫ್ಟಿಗೆ. ಗೈಸ್ ಸಾಫ್ಟ್ ಆಗಿ ಇದ್ ಮಾಡಿದೀನಿ ನೋಡಿ, ಸಾಫ್ಟ್ ಆಗಿದೆ. ಇಷ್ಟು ರುಬ್ಕೋತೀನಿ. ಇಡ್ಲಿ ದೋಸೆ ಎರಡಕ್ಕೂ ಆಗುತ್ತೆ, ಮತ್ತೆ ಪಡ್ಡುನು ಮಾಡ್ಕೋಬಹುದು. ನೋಡಿ ಹೆಂಗೆ ಅಂತ ಅಂದ್ರೆ ಒಂದ್ ಸ್ವಲ್ಪ ರೈಸು, ಉದ್ದಿನ ಬೇಳೆ, ಮತ್ತೆ ಸ್ವಲ್ಪ ನೀರು, ಮತ್ತೆ ಇಲ್ಲಿ ಸ್ವಲ್ಪ ಅಕ್ಕಿ ಹುಡಿನ ಹಾಕಿ ನೆನೆಸಿರ್ತಾರೆ. ನಾವು ಮನೇಲಿ ಮಾಡ್ಕೊಂಡಿರೋ ರೈಸ್ನ ಸ್ವಲ್ಪ ಹಾಕೊಂಡು ರುಬ್ಕೋತೀನಿ, ಏನಕ್ಕಂದ್ರೆ ಸಾಫ್ಟ್ ಬರಲಿ ಇಡ್ಲಿ ಮತ್ತೆ ದೋಸೆ ಅಂತ. ನಾವು ಮಲ್ಲಿಗೆ ಇದು ಸಾಫ್ಟ್ ಆಗಿರೋದನ್ನ ಮಲ್ಲಿಗೆ ಇಡ್ಲಿ ಅಂತ ಹೇಳ್ತೀವಿ. ಈ ಸೈಡು ಮಲ್ಲಿಗೆ ಇಡ್ಲಿ ಬರುತ್ತೆ, ಬಟ್ ನಮ್ಮಲ್ಲಿ ನಾರ್ಮಲ್ ಇಡ್ಲಿ ಮಾಡ್ತೀವಿ, ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂತ ರೈಸ್ ಹಾಕ್ತೀವಿ. ಇದು ಸೇವಂತಿಗೆ ಇಡ್ಲಿ ಅಂತೆ. ಆಹಾ, ನೀವೇ ನೋಡ್ತಿರ್ಬೋದು ಫುಲ್ ನುಣ್ಣಗೆ ರುಬ್ಬಿದ್ದೀನಿ. ಫೈನಲಿ ಎಲ್ಲ ಮುಗೀತು. ಇವಾಗ ತಾನೇ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು, ನೀವೇ ನೋಡಿದ್ರಿ. ಸೊ ಏನಂತ ಅಂದರೆ ನೀವು ಅನ್ಕೊಬೋದು ಏನು ಮನೆ ಕೆಲಸ ಎಲ್ಲ ಮಾಡ್ತಾರೆ ಇದೆಲ್ಲ ಕೆಲಸ ಮಾಡ್ತಾರೆ, ಹುಡುಗಿರ್ ಕೆಲಸ ಎಲ್ಲ ಮಾಡ್ತಾರೆ ಅಂತ. ಸೊ ನಿಮ್ಗೆ ಅನಿಸ್ಬೋದು, ಬಟ್ ನನಗೇನಂತ ಅಂದರೆ ಗೈಸ್, ಹುಡುಗಿರ್ ಕೆಲಸ ಹುಡುಗರ ಕೆಲಸ ಅನ್ನೋದೆಲ್ಲ ಇಲ್ಲ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆ ಕೆಲಸ ಇದು. ನನಗೆ ಯಾವುದೇ ಥರ ಅಜೀಬ್ ಆಗಿರ್ಬೋದು, ಇಲ್ಲ ಇದರಿಂದ ಬೇಜಾರು ನಿಮ್ಮ ಹತ್ರ ಹೇಳ್ಕೊಳ್ದೇ ಇರೋ ಥರ ಏನೂ ಇಲ್ಲ. ನಮ್ಮನೆ ಕೆಲಸ ನಾನು ಮಾಡ್ತಾಯಿದ್ದೀನಿ. ನಮ್ಮನೆ ಚೆನ್ನಾಗಿರಬೇಕು, ನೀಟಾಗಿರಬೇಕು, ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರು ಮಾಡ್ಬೋದು. ನಾನು ಸಣ್ಣವ್ರಿಗೂ ಅಷ್ಟೇ ಈ ಕೆಲಸ ನೀವು ಮಾಡಿ, ಆ ಕೆಲಸ ನೀವು ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಮ್ಮ ಅಮ್ಮನೂ ಅಷ್ಟೇ ನನಗೆ ಯಾವತ್ತೂ ಹಂಗೆ ಹೇಳಿಲ್ಲ. ಚಿಕ್ಕ ವಯಸ್ಸಿಂದ ನನಗೆ ಕಲಿಸಿರೋದು ಏನಂತ ಅಂದರೆ ಮನೇನ ನೀಟಾಗಿ ಇಟ್ಕೊಬೇಕು, ಮನೇಲಿ ಎಲ್ಲ ಕೆಲಸನೂ ಮಾಡಬೇಕು ಅನ್ನೋದು. ನಾನು ಪಾತ್ರೆ ತೊಳಿತೀನಿ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ, ಮತ್ತು ಅದಾದಮೇಲೆ ನಾನು ಬಟ್ಟೆ ಒಣಗಾಕ್ತೀನಿ, ಮನೆ ಒರೆಸ್ತೀನಿ, ಕಸ ಗುಡಿಸ್ತೀನಿ, ಎಲ್ಲ ಥರ ಕೆಲಸನೂ ಮಾಡ್ತೀನಿ. ಅಡುಗೆ ಮನೇಲಿ ನಮ್ಮ ಅಮ್ಮನಿಗೆ ತರಕಾರಿ ಕಟ್ ಮಾಡೋದಕ್ಕೆ ಹೆಲ್ಪು ಮಾಡ್ತೀನಿ. ಅಮ್ಮನಿಗೆ ಮಾತ್ರ ಅಲ್ಲ, ನನ್ನ ವೈಫ್ ಸಣ್ಣವ್ರಿಗೂ ಕೂಡ ನಾನು ಎಲ್ಲ ಥರ ಹೆಲ್ಪು ಮಾಡ್ತೀನಿ. ಬಟ್ ಅಂದರೆ ಇದರಲ್ಲಿ ನನಗೆ ಒಂದು ಪ್ರೌಡ್ ಫೀಲ್ ಸಿಗುತ್ತೆ ಗೈಸ್. ನಿಮಗೂ ಅನಿಸ್ಬೋದು, ಒಬ್ಬೊಬ್ಬರು ಬ್ಯಾಡಾಗಿ ಥಿಂಕ್ ಮಾಡ್ಬೋದು, ಏನು ಈ ಕೆಲಸ ಎಲ್ಲ ಮಾಡ್ತಾರೆ ಹುಡುಗರು ಅಂತ. ಬ್ಯಾಡಾಗಿ ಹೇಳೋರು ಏನೇ ಮಾಡಿದ್ರು ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಹೆಲ್ಪ್ ಮಾಡ್ತೀನಿ. ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ನಂದು ಪರ್ಸ್ನಲ್ ಕೆಲಸ ಬೇರೆ, ಎಡಿಟಿಂಗು ಅದು ಇದು ಇರ್ಬೋದು, ಅದು ಸೆಕೆಂಡ್ರಿ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆಗೆ ಏನು ಮಾಡ್ತೀವಿ ಅನ್ನೋದು ಒಂದು ಹುಡುಗ ಆಗಿ ಅದು ಕರ್ತವ್ಯ ತೊಗೋಬೇಕು. ಬರೀ ಕೆಲಸದ ಕಡೆ ಗಮನ ಕೊಡೋದಲ್ಲ, ಮನೇಲಿ ಮನೆಯವ್ರಿಗೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವ್ರಿಗೂ ಟೈಮ್ ಕೊಡಬೇಕು, ಮತ್ತು ಮನೆ ಕೆಲಸದಲ್ಲೂ ಎಲ್ಲದಕ್ಕೂ ಹೆಲ್ಪ್ ಮಾಡಬೇಕು. ನಮ್ಮ ಅಮ್ಮನೂ ಅಷ್ಟೇ ಮನೆ ಕೆಲಸ ಮಾಡಿ ಹೋಗಿ ಹೊರಗಡೆನೂ ಕೆಲಸ ಮಾಡ್ಕೊಂಡು ಬರ್ತಾರೆ. ಹಂಗೆ ಸಣ್ಣವರು ಕೂಡ ಹೊರಗಡೆ ಕೆಲಸ ಮಾಡಿ ಮನೇಲೂ ಕೂಡ ಕೆಲಸ ಮಾಡ್ತಾರೆ. ಹಂಗೆ ನಾನು ಕೂಡ ಅಷ್ಟೇ, ಹೊರಗಡೆ ಕೆಲಸ ಮಾಡಿದ್ರು ಅಷ್ಟೇ ಮನೇಲೂ ಕೆಲಸ ಮಾಡಲೇಬೇಕು. ಅದು ಮನೆ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು ಗೈಸ್. ಮನೆ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಯಾರು ಕೆಲಸ ಮಾಡಿದ್ರೆ ಏನೋ ಅಲ್ವಾ. ಮತ್ತು ಎಷ್ಟೋ ಜನ ಮಕ್ಕಳನ್ನ ಬೆಳೆಸ್ತಿರೋರಿಗೆ ಒಂದು ಮಾತು ಏನಂತ ಅಂದರೆ, ನೀವು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಹೇಗೆ ನೋಡ್ಕೋತೀರಾ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟು ಸ್ಟ್ರಿಕ್ಟಾಗಿ ನೋಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮಮ್ಮ ನನ್ನ ಚಿಕ್ಕ ವಯಸ್ಸಲ್ಲಿ ತುಂಬ ಸ್ಟ್ರಿಕ್ಟಾಗಿ ನೋಡ್ಕೊಂಡಿದ್ದಾರೆ. ತಪ್ಪು ಮಾಡಿದ್ರೆ ಅದನ್ನು ಸರಿ ಮಾಡೋವರೆಗೂ ಬಿಡ್ತಾ ಇರಲಿಲ್ಲ, ಆ ಥರ ಸ್ಟ್ರಿಕ್ಟಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಈ ಥರ ಇದ್ದೀನಿ. ನೀವೇ ಅರ್ಥ ಮಾಡ್ಕೊಳ್ಳಿ. ಆ ಥರ ಸ್ಟ್ರಿಕ್ಟಾಗಿದ್ದಷ್ಟು ಮಕ್ಕಳು ಚೆನ್ನಾಗಿರ್ತಾರೆ, ಮತ್ತು ಹೇಳಿದ ಮಾತನ್ನ ಕೇಳ್ತಾರೆ. ಸ್ಟ್ರಿಕ್ಟ್ ಅಂದರೆ ಮಕ್ಕಳಿಗೆ ಹೊಡೆಯೋ ಅಂಥದ್ದಲ್ಲ, ಬೈದು ಬುದ್ಧಿವಾದ ಹೇಳೋ ಅಂಥದ್ದು. ಅದನ್ನು ಚಿಕ್ಕ ವಯಸ್ಸಲ್ಲೇ ಹೇಳ್ಬಿಡ್ಬೇಕು. ದೊಡ್ಡವರಾದ್ಮೇಲೆ ಹೇಳಿ ಏನೂ ಪ್ರಯೋಜನ ಇಲ್ಲ. ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಮೋಟಿವೇಶನ್ ಸ್ಪೀಚ್ ಅಂತನಾದರೂ ಅನ್ಕೊಬೋದು, ಇಲ್ಲ ಲೈಫಲ್ಲಿ ಕಲಿಯೋ ಅಂಥ ಒಂದು ಪಾಠ ಅಂತನಾದರೂ ಅನ್ಕೊಬೋದು. ಏನು ಅನ್ಕೊತೀರಾ ಅದು ನಿಮಗೆ ಬಿಟ್ಟಿದ್ದು. ಗಾಯ್ಸ್ ನೋಡಿ ಗಾಯ್ಸ್, ಸಣ್ಣವರು ಎಷ್ಟು ಡಿಫ್ರೆಂಟ್ ಅಂತ. ತುಪ್ಪಕ್ಕೆ ಮೊಸರು ಹಾಕೊಂಡು ತಿಂತವ್ರೆ. ಏನ್ಮ ನೀವು ಈ ಥರ? ಸಣ್ಣವ್ರಿಗೆ ಊಟ ಕೊಡ್ತಾ ಇದ್ದೀನಿ. ಮಜ್ಜಿಗೆ ಜೊತೆಗೆ ಮಜ್ಜಿಗೆನ ತಿಂತಿದ್ದಾರೆ. ತುಂಬ ಕೋಲ್ಡ್ ಆಗುತ್ತೆ ಅಮ್ಮ ಇಷ್ಟೊಂದು ತಿಂದರೆ
ಹಾ ನಾಳೆ ತಿನ್ಬೇಡಿ ಕೋಲ್ಡ್ ಐಟಮ್ಸ್ ಏನು ಹಾ ಸರಿನಾ ಐಸ್ ಕ್ರೀಮ್ ನಾಳೆ ಅಂದ್ರೆ ಕೋಲ್ಡ್ ಐಟಮ್ಸ್ ಏನು ತಿನ್ಬೇಡಿ ಅಂತಿದೀನಿ. ಇವತ್ತು ಐಸ್ ಕ್ರೀಮ್ ತಿಂದಿ ಸಾಕಾಗ್ಲಿಲ್ವಾ? ಬಿಸಿ ಮಾಡಿ ಕೊಡಿ ನಂಗೆ. ಎಂತ ಬುದ್ಧಿವಂತೆ ಅಂದ್ರೆ ಅಮ್ಮ ನೀನು. ಗೊತ್ತಿದ್ದು ಮಾತಾಡ್ತೀವೋ ಗೊತ್ತಿಲ್ದೆ ಮಾತಾಡ್ತೀವೋ ಒಂದು ಗೊತ್ತಾಗಲ್ಲ ಗೈಸ್. ಧನ್ಯ ಅವರು ಸೀರಿಯಸ್ ಆಗಿ ಹೇಳ್ತಿರ್ತಾರೆ, ನೋಡಿದ್ರೆ ಅದೇ ಕಾಮಿಡಿ. ಆ ತರ ಚಾಲೆಂಜ್ ಮಾಡ್ಬೋದು. ಯಾವ ತರ? ಇವಾಗ ಐಸ್ ಕ್ರೀಮ್ಸ್ ನ ಕೋಲ್ಡ್ ಐಟಮ್ಸ್ ನ ಬಿಸಿ ಮಾಡಿ. ಇಷ್ಟೊತ್ತು ವ್ಲಾಗಲ್ಲಿ ಏನು ಕಾಣಿಸ್ಕೊಂಡಿರ್ಲಿಲ್ಲ, ಅದನ್ನ ಹೇಳಿ. ಅಯ್ಯೋ ಗಾಯ್ಸ್ ಎಡಿಟ್ ಮಾಡ್ತಿದ್ದೆ. ಮುನ್ನು ಸಣ್ಣ ಬ್ಲಾಗ್ ನೋಡಿದ್ರಾ? ನಾನು ಅದೇ ಮೊನ್ನೆಗೆ ಗಿಫ್ಟ್ ಪರ್ಚೇಸಿಂಗ್ ಹೋಗಿದಲ್ವಾ, ಅದು ಎಲ್ಲ ಎಡಿಟ್ ಮಾಡ್ತಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು. ಗೈಸ್ ನಾನು ಇನ್ನು ನೋಡಿಲ್ಲ. ಸಣ್ಣವರು ಅದ್ರಲ್ಲಿ ಸರ್ಪ್ರೈಸ್ ಆಗಿ ನನಗೆ ಏನೇನೋ ವರ್ಡ್ ಹೇಳಿರ್ತಾರೆ ಪಕ್ಕ. ಅದಂತೂ ನನಗೋಸ್ಕರ ಶ್ರಮ ಪಟ್ಟಿ ಹೋಗಿ ಗಿಫ್ಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಲಕ್ಕಿ ಅಂತಾನೆ ಹೇಳ್ಬೋದು. ಆ ವ್ಲಾಗಲ್ಲಿ ನೋಡಿ ನನಗೆ ಬರ್ತಡೆಗೆ ಏನೇನು ಸರ್ಪ್ರೈಸ್ ಕೊಟ್ಟಿದ್ದಾರೆ, ಅದನ್ನ ತಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಸನುಮಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಯ್ಯಯ್ಯೋ ಮುನ್ನು ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ನೆಕ್ಸ್ಟ್ ನಮ್ ಧನ್ಯ ಅವ್ರದ್ದು ಬರ್ತಡೆ. ಧನ್ಯ ಅವ್ರ ಬರ್ತಡೆ ಯಾವಾಗ ಅಂತ ಗೆಸ್ ಮಾಡಿ ಗೈಸ್. ನಾಳೆ ಹೇಳ್ತೀನಿ ನಿಮ್ಗೆ ಯಾವಾಗ ಬರ್ತಡೆ ಅಂತ, ನೀವು ಗೆಸ್ ಮಾಡಿ. ಏಪ್ರಿಲ್ ಅಲ್ಲೇ ಇದೆ ಅವ್ರದ್ದು ಬರ್ತಡೆ, ಬಟ್ ಯಾವಾಗ ಅಂತ ಗೆಸ್ ಮಾಡಿ ನೋಡೋಣ. ಏನ್ ಗೊತ್ತಾ ಗೈಸ್, ನನ್ನ ಅಕ್ಕನ ಬರ್ಡೇ ಇದೆ ಆಯ್ತಾ, ಇದೇ ಮಂತ್ ಏಪ್ರಿಲ್ ಮಂತ್ ಅಲ್ಲಿ ಇದೆ. ಬಟ್ ಅದು ಒಂದು ಕ್ಲೂ ಕೊಡ್ತೀನಿ ಯಾವಾಗಂತ ಅಂದ್ರೆ, ಆ ದಿವಸ ಫಂಕ್ಷನ್ ಇರುತ್ತೆ ಅಂದ್ರೆ ಒಂದು ಸೆಲೆಬ್ರೇಟ್ ಮಾಡ್ತೀವಿ ಅವತ್ತೇ ಅಕ್ಕನ ಬರ್ಡೇ. ಅದೇ ಹಬ್ಬ ಇದೆ ಒಂದ್ ದಿವಸ, ಅವತ್ತೇ ಅಕ್ಕನ ಬರ್ಡೇ ಇರೋದು. ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ಯಾವಾಗಂತ. ಕಮೆಂಟ್ ಮಾಡಿ ಗೈಸ್ ಏಪ್ರಿಲ್ ಅಲ್ಲಿ ಯಾವ ಡೇಟ್ ಇದೆ ಅಂತ. ಧನ್ಯ ಅವರ ಬರ್ತಡೇ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ತಗೊಳ್ಳಿ, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಆದಷ್ಟು ಬೇಗ ನಿಮ್ ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡಿ ನೀವು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು. ನಿಮ್ ಫ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಕಮೆಂಟ್ ಹಾಕಿದ್ದಾರೆ, ತುಂಬಾ ಜನ ಕಮೆಂಟ್ಸ್ ಹಾಕಿದ್ದಾರೆ ನೀವು ವ್ಲಾಗ್ ಸ್ಟಾರ್ಟ್ ಮಾಡ್ಲೇಬೇಕು ಅಂತ. ಹ್ಯಾಪಿ ಬರ್ತ್ಡೇ ನಮ್ಮ ಧನ್ಯ ಅವ್ರ ಬರ್ತಡೇ. ನಮ್ಮ ಗುಂಗುರಕ್ಕನ ಬರ್ತ್ಡೇ. ಗುಂಗುರಕ್ಕ ಗುಂಗುರಿ ಅಕ್ಕನ ಓ ಪಾಪ ಗುಂಗುರು ಕೂದಲು ಇದೆ ಅಂತ ಹೇಳಿ ಗುಂಗುರಕ್ಕ ಅಂತಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ ಅಮ್ಮ ನಿಮ್ಗೆ. ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಗುಂಗುರು ಕೂದಲು ಇದ್ರೇನೆ ಚೆನ್ನಾಗಿರೋದು ಅಲ್ವಾ ಅಮ್ಮ? ಹೆವಿ ಲುಕ್. ಶೈಟ್ ಮಾಡಿಸ್ತೀನಿ ಅಂತ, ನಾನು ಬೇಡ ಅಂತ ಅಂದ್ರೆ ಚಂದ. ಗೈಸ್ ಇವತ್ತಿನ ಡೇನ ಮುಗಿಸ್ತಾ ಇದೀವಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಐಸ್ ಕ್ರೀಮ್ದು ನಿಮ್ಗೆ ಗೊತ್ತಾಗಿರುತ್ತೆ, ನೀವು ಹೋಗಿ ಆರ್ಡರ್ ಮಾಡ್ಕೊಂತೀನಿ, ಸಖತ್ತಾಗಿರುತ್ತೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ನಾಳೆ ಒಂದು ಕಂಟೆಂಟ್ ಇದೆ ಗೈಸ್, ಏನ್ ಕಂಟೆಂಟ್ ಅಂತ ನಾಳೆ ಪೋಸ್ಟ್ ಮಾಡಿದಾಗ ನೋಡಿ. ನೀವೇ ಕಾಯ್ತಾ ಇದ್ದೀರಾ ಅಂತ ಅನ್ಕೊಂಡಿದೀವಿ. ಎಲ್ಲರಿಗೂ ಗುಡ್ ನೈಟ್. ಎಲ್ಲರೂ ಗುಡ್ ನೈಟ್ ಹೇಳಿ. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್. ಆರಾಮಾಗ್ತೀನಿ. ಗುಡ್ ನೈಟ್ ಹೇಳಕ್ ಹೋಗ್ಬಿಟ್ರು, ಕಷ್ಟ ಆಗ್ತಾ ಇದೆ. ಹಾ ಹೇಳಿ ಮಾ. ಈಗ ನಿಧಾನ 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 ನಿಧಾನ. ನಿಂಗೆ ಅಯ್ಯೋ ಗೈಸ್ ಕೆಟ್ಟ ಮಾತಾಡ್ತಾ ಇಲ್ಲ ಅವರು, ಗುಡ್ ನೈಟ್ ಹೇಳ್ತಾ ಇದಾರೆ. ಪಾಪ ಬಾಯಿ ತುಂಬಾ ಊಟ ಆಗ್ಬಿಟ್ಟಿದೆ. ಹೇಳ್ತೀರಾ? ಎಲ್ಲರಿಗೂ ಗುಡ್ ನೈಟ್, ಚೆನ್ನಾಗಿ ನಿದ್ದೆ ಮಾಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡಂತು ನಂದೀಗ ಅಲ್ಲ